ನಾನು ಹೇಳುವಂಥ ಒಂದು ಕತೆ ನಿಜ ಜೀವನದ ಕತೆ, ಪ್ರತಿ ಒಬ್ಬರಿಗೂ ಅನ್ವಯಿಸುವಂಥ ಒಂದು ಕತೆ. ಈ ಕತೆನ ನಾವು ಕೇಳಿದ್ದೀವಿ ಅನ್ಕೋಬೇಡಿ, ತುಂಬ ಜನ ಕೇಳಿರಲ್ಲ, ತುಂಬ ಜನ ಕೇಳಿರಲ್ಲ. ನಾವು ಕೊಡ್ತಾ ಇರೋವಂಥ ಒಂದು ಕತೆ ಪ್ರತಿ ಒಬ್ಬರು ಮರಿದೇನೆ ಸಂಪೂರ್ಣವಾದ ರೀತಿಯಲ್ಲಿ ಈ ಕಥೆಯನ್ನು ನೀವೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋರು ಎಲ್ಲರೂ ಸಂಪೂರ್ಣವಾಗಿ ಈ ಒಂದು ಕಥೆನ ಕೇಳಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಹೃದಯಪೂರ್ವಕವಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ಪ್ರತಿ ಒಬ್ಬರಿಗೂ ಇಷ್ಟ ಆಗುವಂಥ ಒಂದು ಕತೆ. ಕರೆ ನಮ್ಮ ಯೂಟ್ಯೂಬ್ನಲ್ಲಿ ಒಂದಲ್ಲ ಒಂದು ಹಾಡು ಬಿಡ್ತಾ ಇರ್ತೀವಿ. ಹಾಡಿನ ಮಧ್ಯದಲ್ಲಿ ಒಂದು ಒಳ್ಳೆಯ ಕತೆ ಕೊಡಬೇಕು ಅನ್ನಿಸ್ತು, ಕೊಡ್ತಾ ಇದ್ದೀವಿ. ಒಬ್ಬ ಬಡವನ ಕತೆ. ಬಡವ ಮನೆಯಿಂದ ಕೆಲಸಕ್ಕೆ ನಡ್ಕೊಂಡು ಹೋಗ್ತಾನೆ, ಕೆಲಸದಿಂದ ಮತ್ತೆ ಮನೆಗೆ ನಡ್ಕೊಂಡ್ ಬರ್ತಾನೆ. ಹೀಗೆ ತುಂಬ ದಿನಗಳ ಕಾಲ ನಡೀತಾ ಇರುತ್ತೆ. ಒಂದು ದಿನ ಯೋಚನೆ ಮಾಡ್ತಾನೆ, ನನಗೆ ಕೆಲಸದಿಂದ ಮನೆಗೆ ನಡ್ಕೊಂಡೋಗಿ ಕೆಲಸದಿಂದ ಮತ್ತೆ ಮನೆಗೆ ನಡ್ಕೊಂಬರ ಕಷ್ಟ ಆಗುತ್ತೆ, ಒಂದು ಸೈಕಲ್ ತಗೊಂಡ್ರೆ ಹೇಗೆ ಅಂತೇಳಿ ಸೈಕಲ್ ತಗೊತಾನೆ. ಸೈಕಲಲ್ಲಿ ಹೋಗ್ತಾನೆ, ಬರ್ತಾನೆ. ಮತ್ತೆ ಸ್ವಲ್ಪ ಸಮಯ ಆದ ನಂತರ, ಸ್ವಲ್ಪ ದಿನಗಳಾದ ನಂತರ ಯೋಚನೆ ಮಾಡ್ತಾನೆ, ಸೈಕಲ್ ತುಳಿಯೋದು ಕಷ್ಟ ಆಗ್ತಾ ಇದೆ, ನನಗೆ ಒಂದು ಸ್ಕೂಟ್ರ್ ಇದ್ರೆ ಚೆನ್ನಾಗಿರುತ್ತಲ್ವ ಅಂತೇಳಿ ಒಂದು ಸ್ಕೂಟ್ರ್ ತಗೊತಾನೆ. ಸ್ಕೂಟ್ರಲ್ಲಿ ಮತ್ತೆ ಕೆಲಸಕ್ಕೆ ಹೋಗಿ ಮನೆಗೆ ಬರ್ತಾನೆ. ಹೀಗೆ ಅವನಿಗೆ ದಿನನಿತ್ಯಗಳ ಕಾಲ ನಡೀತಾ ಇರುತ್ತೆ. ಒಂದು ದಿನ ಮತ್ತೆ ಪುನಃ ಯೋಚನೆ ಮಾಡ್ತಾನೆ, ನಾನು ಸ್ಕೂಟರ್ನಲ್ಲಿ ಹೋಗಿ ಬರೋದು ಸ್ವಲ್ಪ ಯಾಕೋ ಕಷ್ಟಕರ ಅನ್ನಿಸ್ತಾ ಇದೆ, ಒಂದು ಕಾರ್ ಇದ್ರೆ ಹೀಗೆ ಅಂತೇಳಿ ಒಂದು ಕಾರ್ ತಗೊಂತಾನೆ. ಆತನಿಗೆ ಒಂದು ಮಗು ಇರುತ್ತೆ. ಆ ಮಗು ವಾರದಲ್ಲಿ ಒಂದು ದಿನ ಕೇಳುತ್ತೆ, ಪಪ್ಪ ನನ್ನ ಇವತ್ತು ಪಾರ್ಕಿಗೆ ಕರ್ಕೊಂಡು ಹೋಗ್ತೀರಾ, ಎಲ್ಲ ಕಡೆ ತಿರುಗಾಡಿಸ್ಕೊಂಡ್ ಬರ್ತೀರಾ ಅನ್ನತ್ತೆ. ಪಪ್ಪ ಇವತ್ತು ಹೋಟ್ಲ್ ಕರ್ಕೊಂಡು ಹೋಗ್ತೀರಾ, ನಮ್ಮನ್ನು ಹೋಟ್ಲ್ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಇವತ್ತು ಬೇಡ ಪುಟ, ನಾಳೆ ಹೋಗೋಣ. ಸರಿ, ನಾಳೆ ಕೇಳುತ್ತೆ, ಇವತ್ತು ಬೇಡ, ಇನ್ನೊಂದು ದಿನ ಹೋಗೋಣ ಪುಟ ಅಂತೇಳಿ ಆ ಮಗು ಹೀಗೆ ಹೇಳ್ಕೊಂಡು ಸಮಾಧಾನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಒಂದು ದಿನ ಮತ್ತೆ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ, ನಾನೇ ಹೀಗೆ ಕೆಲಸಕ್ಕೆ ಹೋಗಿ ಕೆಲಸಕ್ಕೆ ಬಂದ್ರೆ ಏನ್ ಚೆನ್ನಾಗಿರುತ್ತೆ, ನಾನೊಂದು ಸ್ವಂತ ಉದ್ಯೋಗ ಶುರು ಮಾಡಿದ್ರೆ ಹೇಗೆ ಅಂತೇಳಿ ಒಂದು ಉದ್ಯೋಗ ಶುರು ಮಾಡ್ತಾನೆ. ಆ ವ್ಯಕ್ತಿ ಉದ್ಯೋಗ ಶುರು ಮಾಡಿದ ನಂತರ ನಾನೊಂದು 10 ಜನ ಕೆಲಸ ಕೊಟ್ರೆ ಚೆನ್ನಾಗಿರುತ್ತಲ್ವಾ ಅಂತೇಳಿ ಒಂದು ಕೆಲಸ ಕೂಡ 10 ಜನ ಕೆಲಸ ಕೊಡ್ತಾನೆ. ಆ ವ್ಯಕ್ತಿ ಕೆಲಸದಲ್ಲಿ ಹೀಗೆ ಒತ್ತಡದಲ್ಲಿ ಬ್ಯುಸಿ ಆಗ್ಬಿಡ್ತಾನೆ ಆ ಮನುಷ್ಯ. ಆ ಮಗು ಹುಟ್ಟುಹಬ್ಬ ಇರುತ್ತೆ. ಆ ಮಗು ಹೇಳುತ್ತೆ, ಪಪ್ಪ ಇವತ್ತು ಬೇಗ ಬನ್ನಿ, ನನ್ನ ಹುಟ್ಟುಹಬ್ಬ ಮಿಸ್ ಮಾಡಬೇಡಿ ಪಪ್ಪ ಅಂತೇಳಿ ಹೇಳುತ್ತೆ. ತನ್ನ ಹೆಂಡತಿ ಕೂಡ ಹೇಳ್ತಾರೆ, ರೀ ಬೇಗ ಬನ್ರಿ, ಇವತ್ತು ಮಗಳು ಬರ್ತ್ಡೇ ಗೊತ್ತಲ್ವಾ ನಿಮಗೆ, ಬೇಗ ಬನ್ರಿ ಅಂತ ಹೇಳ್ತಾರೆ. ಆಯ್ತಮ್ಮ ಬರ್ತೀನಮ್ಮ ಅಂತೇಳಿ ಹೋಗ್ತಾರೆ. ಹೋದ ನಂತರ ಬೆಳಗಿನ ಜಾವ 4 ಗಂಟೆಗೆ ಬರ್ತಾರೆ. ಆ ಮಗು ಕೇಕ್ ಕಟ್ ಮಾಡಿರಲ್ಲ, ಟೇಬಲ್ ಮೇಲೆ ಇರುತ್ತೆ, ಮಗು ಮಲಗಿರುತ್ತೆ. ನೋಡ್ತಾರೆ, ಹೆಂಡತಿ ಮಲಗಿರ್ತಾರೆ, ಈತ ಕೂಡ ಬಂದು ಮಲಗಿಬಿಡ್ತಾರೆ. ಮತ್ತೆ ಆ ಮನುಷ್ಯ ಕೆಲಸಕ್ಕೆ ಹೊರಟು ಬಿಡ್ತಾರೆ, ಎದ್ದು ಕೆಲಸಕ್ಕೆ ಹೊರಟು ಬಿಡ್ತಾರೆ. ಅದಾದ ನಂತರ ಒಂದು ದಿನ ಮಗು ಹೇಳುತ್ತೆ, ಪಪ್ಪ ನಾನು ಪಾರ್ಕ್ ಕರ್ಕೊಂಡು ಹೋಗ್ತೀನಿ, ಹೋಟ್ಲು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ, ಕರ್ಕೊಂಡು ಹೋಗ್ತೀರಾ ಪಪ್ಪ, ಇವತ್ತು ಹೋಗೋಣ, ಅಮ್ಮನಿಗೂ ಹೇಳ. ಅಮ್ಮ ಅಡಿಗೆ ಮನೇಲಿ ಅಡಿಗೆ ಮಾಡ್ತಾ ಇರ್ತಾರೆ. ಅಮ್ಮನಿಗೂ ಹೇಳ್ಬಿಡ್ಲಾ ಅನ್ಬಿಟ್ಟು ಓಡೋಗತ್ತೆ ಅಮ್ಮನಿಗೆ ಹೇಳೋದಕ್ಕೆ. ಹಾಗೆ ಹೇಳ್ತಾರೆ, ಬೇಡ ಬೇಡ ಬಾ ಇಲ್ಲಿ ಪುಟ, ಇವತ್ತು ಬೇಡ ಬಾ, ನಾನು ಹೇಳ್ತೀನಿ ಬಾ ಅಂತೇಳಿ ಏನ್ ಮಾಡ್ತಾರೆ, ಕರೀತಾರೆ. ಇವತ್ತು ಬೇಡ ನಾಳೆ ಹೋಗೋಣ. ಏನ್ ಪಪ್ಪ ಇವತ್ತು ಬೇಡ, ನಾಳೆ ಬೇಡ, ನಾಡ್ದು ಬೇಡ ಅಂತೀರ, ಯಾವಾಗ ಕರ್ಕೊಂಡು ಹೋಗ್ತೀರ ಪಪ್ಪ ಅಂತೇಳಿ ಹೇಳ್ತಾರೆ. ಆ ಮಗು ಇನ್ನೊಂದೇನು ಹೇಳುತ್ತೆ, ಪಪ್ಪ ಮಕ್ಕಳ ಸಿನಿಮಾ ಬಂದಿದೆಯಂತೆ ಪುಟ, ಎಲ್ರೂ ಚೆನ್ನಾಗಿದೆ ನೋಡು ಅಂತ ಇದ್ದಾರೆ, ಕರ್ಕೊಂಡು ಹೋಗ್ತೀರಾ ಪಪ್ಪ ನನ್ನನ್ನ ಅಂತೇಳಿ ಆ ಮಗು ಕೇಳುತ್ತೆ. ಸರಿ ಪುಟ ಕರ್ಕೊಂಡು ಹೋಗ್ತೀನಿ ಅಂತಾರೆ. ನಾಳೆ ಹೋಗ್ಬಿಡೋಣ, ನಾಳೆ ಬೇಡ, ಇನ್ನೊಂದು ದಿನ ಹೋಗೋಣ ಹೀಗೆ ಹೇಳ್ತಾರೆ. ಒಂದು ದಿನ ಆ ಮನುಷ್ಯ ಯೋಚನೆ ಮಾಡಿ ಹೇಳ್ತಾರೆ, ಪುಟ ನೀನು ಎಲ್ಲೆಲ್ಲಿ ಕೇಳಿದೋ ನಾನೆಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ, ನಾಳೆ ಬೇಗ ಎದ್ದು ಬೇಗ ರೆಡಿ ಆಗ್ಬಿಡು ಅಂತ ಹೇಳ್ತಾರೆ. ಬೇಗ ರೆಡಿ ಆಗ್ಬೇಕು ಅಂತ ಆ ಮಗು ಖುಷಿಯಿಂದ ಹೇಳುತ್ತೆ, ಅಮ್ಮ ಪಪ್ಪ ಹೇಳಿದ್ದಾರೆ, ನಾಳೆ ನಾನು ಎಲ್ಲೂ ಹೋಗಲ್ಲ, ನಾಳೆ ನಿಮ್ಮನ್ನು ಎಲ್ಲೆಲ್ಲಿ ಕೇಳ್ತಿರೋ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೆ, ಬೇಗ ರೆಡಿ ಆಗ್ಬೇಕಂತೆ ಅಂತೇಳಿ ಮಗು ಓಡ್ ಬಂದು ಅಮ್ಮನಿಗೂ ಸಹ ಹೇಳುತ್ತೆ. ತನ್ನ ಹೆಂಡತಿಗೂ ಕೂಡ ಹೇಳ್ತಾರೆ, ನೋಡಿ ನಾಳೆ ಬೇಗ ರೆಡಿಯಾಗು, ಪುಟ್ಟನಿಗೆಲ್ಲ ಸ್ನಾನ ಮಾಡಿಸಿ ಬೇಗ ನೀನು ಕೂಡ ರೆಡಿಯಾಗು, ನಾಳೆ ಎಲ್ಲೆಲ್ಲಿ ಕೇಳಿದೆಯೋ ಪುಟ್ಟ ಅಲ್ಲೆಲ್ಲ ಹೋಗೋಣ, ನೀನು ಎಲ್ಲೆಲ್ಲಿ ಕೇಳ್ತೀಯ ಅಲ್ಲೆಲ್ಲ ಹೋಗೋಣ ಅಂತೇಳಿ ತನ್ನ ಹೆಂಡತಿಗೆ ಹೇಳ್ತಾರೆ.
ಕೆಲ್ಸಕ್ಕೆ ಕೊಟ್ಟು ಬಿಡ್ತಾರೆ. ಮತ್ತೆ ಕೆಲಸದಿಂದ ಬರ್ತಾರೆ, ಹೇಳಿರ್ತಾರೆ, ಪುಟ ನಾಳೆ ಹೇಳಿದ್ ನೆನಪಿದೆಯಲ್ಲ, ನಾನು ಎಲ್ಲೂ ಹೋಗಲ್ಲ, ನಾಳೆ ಕೆಲ್ಸಕ್ಕೆ ಹೋಗಲ್ಲ, ನಾಳೆ ನೀವೆಲ್ಲರೂ ಬೇಗ ರೆಡಿ ಆಗ್ಬೇಕು, ಎಲ್ಲ ಕಡೆ ಹೋಗಿ ಬಂದ್ಬೋಣ ಅಂತ ಹೇಳಿರ್ತಾರೆ. ನೈಟ್ ಮಲಗ್ತಾರೆ. ಮಗು ಸಂತೋಷಕ್ಕೆ ಏನ್ ಮಾಡುತ್ತೆ, ಸರಿ ನಿದ್ದೆ ಮಾಡಲ್ಲ. ಅಪ್ಪ ನಮ್ಮನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತೇಳಿ ಮಗು ಸಂತೋಷಕ್ಕೆ ನಿದ್ದೆನೆ ಮಾಡಲ್ಲ, ಬೇಗ ಎದ್ದು ಬಿಡುತ್ತೆ. ಹೇಳುತ್ತೆ, ಬಂದು ಅಪ್ಪನ್ನ ಹೇಳಿಸುತ್ತೆ. ಪಪ್ಪ ಹೇಳಿ ಪಪ್ಪ, ಬೇಗ ಹೇಳಕ್ ಹೇಳಿದ್ರಿ, ಟೈಮ್ ಆಯ್ತು ಹೇಳಿ ಪಪ್ಪ ಅಂತೇಳಿ ಆ ಮಗು ಈ ರೀತಿ ಅಪ್ಪನ್ನ ತಳ್ಳುತ್ತೆ. ಅಪ್ಪ ಹೇಳಲ್ಲ. ಅಮ್ಮನ್ನ ಓಡ್ ಬಂದು ಕೂಗುತ್ತೆ, ಅಮ್ಮ ಅಪ್ಪ ಯಾಕೋ ಹೇಳ್ತಾ ಇಲ್ಲ, ಬಂದು ನೋಡಮ್ಮ ಅಂತ. ಅಮ್ಮ ಹೇಳ್ತಾ ಇದ್ದೀರಮ್ಮ, ಸ್ನಾನ ಮುಗಿಸ್ಕೊಂಡ್ ಬರ್ತೀನಿ, ಸ್ನಾನ ಮಾಡ್ಲಿ ಅಂತ ಬಂದು ನೋಡ್ತಾರೆ, ಹೇಳಿಸ್ತಾರೆ. ತನ್ನ ಗಂಡ ಹೇಳಲ್ಲ, ಸತ್ತು ಮಲಗಿರ್ತಾರೆ. ಇದರ ಅರ್ಥ ಹೇಗಿದೆ ಅಂದ್ರೆ, ನಾವು ಪ್ರತಿ ಒಬ್ಬರಿಗೂ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ, ಪ್ರತಿ ಒಬ್ರು ಒಂದಲ್ಲ ಒಂದು ಒತ್ತಡದಲ್ಲಿ ಇದ್ದೇ ಇರ್ತೀವಿ. ನಮಗೆ ಅಲ್ಪ ಸ್ವಲ್ಪ ಸಮಯ ಸಿಕ್ಕಿದಾಗ ಒಂದು ಒಳ್ಳೆ ಅವಕಾಶನ ಉಪಯೋಗಿಸ್ಕೋಬೇಕು ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಮನುಷ್ಯ ಇಷ್ಟೆಲ್ಲಾ ಶ್ರಮ ಪಟ್ಟು ಕೊನೆಗೆ ಏನೂ ತಗೊಂಡು ಹೋಗ್ಲಿಲ್ಲ, ಬರೇ ಕೈಯಲ್ಲಿ ಹೋದ್ರು, ತನ್ನ ಮಗು ಆಸೆ ಈಡೇರಿಸಲಿಲ್ಲ. ಇದು ಒಂದು ಜೀವನದ ಕತೆ, ಎಷ್ಟು ಅದ್ಭುತವಾಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲರೂ ಇಷ್ಟಪಡ್ತೀರ ಅನ್ಕೊಂಡಿದ್ದೀನಿ. ನಿಮ್ಗೆ ಈ ಕತೆ ಅದ್ಭುತವಾಗಿದೆ ಅನ್ಸಿದ್ರೆ ತಾವೆಲ್ಲರೂ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರುಗಳಿಗೂ ಕಳಿಸ್ಕೊಡಿ. ನಿಮ್ಮಲ್ಲಿ ನಾನು ತುಂಬಾ 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 ಕೇಳ್ಕೊತಾ ಇದ್ದೀನಿ. ತುಂಬ ಧನ್ಯವಾದಗಳು. ನಿಮ್ಮ ಎಲ್ಲರ, ದೊಡ್ಡವರು ಚಿಕ್ಕವರು, ಪ್ರತಿ ಒಬ್ಬರ ಒಂದು ಹಾರೈಕೆ ಕೂಡ, ನಿಮ್ಮ ಒಂದು ಹಾರೈಕೆ ಆಶೀರ್ವಾದ ಪ್ರತಿಯೊಬ್ಬರಲ್ಲೂ ನಿಮ್ಮಲ್ಲಿ ನಮ್ಮ ಮೇಲೆ ಇರಲಿ ಅಂತ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರಿಗೆ ಪ್ರತಿ ಒಬ್ಬರಲ್ಲೂ ನಾನು ಮನವಿ ಮಾಡಿ ಕೇಳ್ಕೊತಾ ಇದ್ದೀನಿ. ತುಂಬ ಹೃದಯ ಧನ್ಯವಾದಗಳು. ಒಂದಲ್ಲ ಒಂದು ಕತೆ ಇನ್ಮೇಲೆ ನಾವು ಕೊಡಬೇಕು, ಒಂದು ಹಾಡಿನ ಜೊತೆ ಒಂದಲ್ಲ ಒಂದು ಕತೆ ಕೊಡಬೇಕು ಅಂತ ಅನ್ಕೊಂಡಿದೀವಿ. ಖಂಡಿತ ನಾವು ಕತೆ ಕೊಡ್ತೀವಿ. ನೀವೆಲ್ಲರೂ ನಮ್ಮ ಕತೆನ ಮೆಚ್ಕೊಂಡು ಲೈಕ್ ಕೊಟ್ಟು, ಮರಿದೇನೆ ಲೈಕ್ ಕೊಟ್ಟು. ಎಷ್ಟೋ ಜನ ಕೇಳ್ತಾರೆ, ಕತೆ ಅದ್ಭುತವಾಗಿದೆ ಅಂತಾರೆ, ಅದ್ಭುತವಾಗಿದೆ ಅಂತೇಳಿ ಲೈಕ್ ಕೊಡಲ್ಲ. ಕೊಟ್ಟೇನು ಪ್ರಯೋಜನ ಅಂತಲ್ಲ ಅವ್ರ ಮನಸ್ಸಲ್ಲಿ ಇರೋದು, ಆದ್ರೆ ಲೈಕ್ ಕೊಡಲ್ಲ. ಯಾಕೆಂದ್ರೆ ಬೇಡ ಬಿಡು, ಕತೆ ಕೇಳಿದೇನಲ್ಲ, ಅದು ಮಾಡಬೇಡಿ, ದಯವಿಟ್ಟು ಯಾರು ಮಾಡಬೇಡಿ. ಪ್ರತಿ ಒಬ್ರು ಒಂದು ವಿಡಿಯೋ ನೋಡುವಂಥವ್ರು, ಪ್ರತಿಯೊಬ್ಬರು ನೋಡುವಂಥವ್ರದ್ದು ಒಂದು ಲೈಕ್ ಕೊಡಿ. ನಿಮ್ಗೆ ಇಷ್ಟ ಆಯ್ತಾ, ಲೈಕ್ ಕೊಡಿ. ಆ ಲೈಕ್ ಕೊಟ್ಟಾಗ ಏನಾಗುತ್ತೆ, ನಮಗೆ ನಮ್ಮ ತುಂಬಾ ಮೆಚ್ಕೊಂತಾ ಇದ್ದಾರೆ ನಮ್ಮ ಕತೆನ, ನಾವು ಇನ್ನೂ ಒಳ್ಳೆ ಕತೆ ಕೊಡಬೇಕು, ಜನರಿಗೆ ಒಳ್ಳೆ ಕತೆ ಕೊಟ್ಟು ಒಳ್ಳೆ ಅನುಭವ ಮೂಡಿಸ್ಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಬರುತ್ತೆ. ನೀವು ಲೈಕ್ ಕೊಡದೇ ಇದ್ದಾಗ ಈ ಕತೆ ಇಷ್ಟ ಆಗಿಲ್ಲ, ಜನರು ತಗೊಂಡಿಲ್ಲ ಅನ್ನೋ ಭಾವನೆ ನಮ್ಮಲ್ಲಿ ಬಂದ್ಬಿಡುತ್ತೆ. ನಿಮ್ಗೆ ಇಷ್ಟ ಆಗಿರುತ್ತೆ, ಆದ್ರೆ ನಮ್ಗೆ ಅನ್ಸೋದೇನಂದ್ರೆ ನಿಮಗೆ ಈ ಕತೆ ಇಷ್ಟ ಆಗಿಲ್ಲ, ಜನರು ತಗೊಂಡಿಲ್ಲ ಅನ್ನೋದೊಂದು ನಮ್ಮ ಮನೋಭಾವನೆ. ಅದರಿಂದ ತಾವು ಪ್ರತಿ ಒಬ್ರು ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದಂತ ವ್ಯಕ್ತಿಯವರು, ದೊಡ್ಡವರು ಚಿಕ್ಕವರು, ಎಲ್ರು ಲೈಕ್ ಕೊಡಿ, ಹಾರೈಸಿ. ಒಂದಲ್ಲ ಒಂದು ನಾವು ಯೂಟ್ಯೂಬ್ನಲ್ಲಿ ಕತೆ, ಒಂದು ಹಾಡು, ಮತ್ತೊಂದು ಹೀಗೆ ಇರುವಂತ ಒಂದು ಯೂಟ್ಯೂಬ್ನಲ್ಲಿ ಏನೇನು ಕೊಡಕ್ ಸಾಧ್ಯನೋ, ನಾವು ಬಿಡೋದಕ್ಕೆ ಸಾಧ್ಯನೋ ಬಿಡ್ತೀವಿ. ನಿಮ್ಮೆಲ್ಲರೂ ಆಶೀರ್ವಾದ ನಿಮ್ಮಲ್ಲಿ ಸದಾಕಾಲ ನಾನು ಕೇಳ್ಕೊಳ್ಳೋದಿಷ್ಟೇನೆ. ನಿಮ್ಮೆಲ್ಲರೂ ಆಶೀರ್ವಾದ ಇರ್ಲಿ ಅಂತೇಳಿ ನಾನು ಈ ಒಂದು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ತುಂಬ ಹೃದಯ ನಿಮ್ಮೆಲ್ರಿಗೂ ಧನ್ಯವಾದಗಳು.